ಬಾಯ್ ಐಶು. ವಾ ಅವಳಿಗೂ ಗೊತ್ತು. ಹೋಗ್ತೀಯಾ ಅಮ್ಮ? ಹೋಗ್ತೀಯಾ? ಹೋಗಲ್ಲ ಅಂತ ಹೇಳ್ತಾಳೆ. ಹೋಗಲ್ಲ, ಎತ್ಕೊಂಡ್ಬಿಡ್ಬೇಕೀಗ. ಬ್ರೀಸ್ ನೋಡು. ಐಶು ಇಲ್ಲಿ ಯಾರಿದು? ಅಮ್ಮ ಅಮ್ಮ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇದೊಂದು ರ್ಯಾಂಡಮ್ ಬ್ಲಾಗ್. ಏನಪ್ಪ ಬ್ಲಾಗ್ ಅಂತ ಅಂದರೆ ಏನು ಐನೋ. ಸೊ ಶಾಲಿನಿ ಅಕ್ಕ ಹೋಗ್ತಾ ಇದ್ದಾಳೆ ಊರಿಗೆ. ಸೊ ಅವಳನ್ನ ಕಳಿಸಿ ಇದೊಂದು ನಾರ್ಮಲ್ ಬ್ಲಾಗ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಇಷ್ಟು 3 ದಿನದಿಂದ ಖುಷಿಯಾಗಿದ್ವಿ. ಪಾಪು ಇದ್ದಾಳೆ, ಶಾಲಿನಿ ಅಕ್ಕ ಇದ್ದಾಳೆ ಅಂತ. ಇವಾಗ ಅವಳು ಹೋಗ್ತಾ ಇದ್ದಾಳೆ, ಏನು ಮಾಡೋಕ್ಕಾಗಲ್ಲ. ಬಂಗಲ್ಲಿ ಹೋಗ್ತಾ ಇದೀಯಾ? ಒಂಚೂರು ಮ್ಯೂಟ್ ಮಾಡ್ರಿ ಅದನ್ನ. ಹೋಗ್ತಾ ಇದೀಯಮ್ಮ ಬಂಗಾರಿ? ಹೋಗ್ತೀಯಲ್ಲ, ಬೇಜಾರಾಗಲ್ವಾ? ಐಶು ಬೇಬಿ, ನನ್ನ ಬಿಟ್ಟು ಹೋಗ್ತೀಯಲ್ಲ, ಬೇಜಾರಾಗಲ್ವಾ? ನೋ ಬೇಬಿ, ನೋ. ಹಿಡ್ಕೊಳ್ಳೆ, ಎತ್ಕೋತೀನಿ ನಾನು. ಅಯ್ಯೋ ಬಾಳೆ ಪೊಂಗಳಿ, ನನ್ನ ಜೀವ ಹೋಗ್ತೈತೆ. ಲೈಟ್ಸ್ ಅಲ್ಲಿದೆ, ಹೊಸ್ದಾಗಿ ವಿಡಿಯೋ ಮಾಡ್ಬೇಕು. ಐಶು ಬೇಬಿ ಎಲ್ಲಿಗೆ? ಅಲ್ಲಿ ಕೂತ್ಕೊಂತೀಯಾ? ಕಿಯಾ ಬ್ರೀಸನ್ ನೋಡ್ತಾಳೆ. 2 ದಿನ ಬರೋದು, ಖುಷಿ ಪಡ್ಸೋದು, ಹಿಂಗೆ ಹೋಗ್ತಾ ಇರೋದು. ಬೇಜಾರಾಗುತ್ತಪ್ಪ. ಅಟ್ಲೀಸ್ಟ್ ಮಂತ್ಲಿ ಬಂದು ಒಂದು ವಾರನಾದ್ರೂ ಇರ್ಬೇಕಲ್ವಕ್ಕ? ಯಾರಿದು ಐಶು ಬೇಬಿ? ಐಶು ಇಲ್ಲಿ ಯಾರಿದು? ಅಮ್ಮ ಅಮ್ಮ. ಐ ಐ ಐ ಐ ಯಾರು ಅದು ಬಗ್ಗರ? ಅಯ್ಯ, ನನ್ನ ಜೀವನ ಆಗುತ್ತಾ? ಓನಮ್ಮ ಎತ್ಕೋತೀನಿ. ಪೊಸೆಸಿವ್ ಹೋಗಿಕೆ. ಆಯ್ತಮ್ಮ, ಆಯ್ತಾಯ್ತು. ಆಯ್ತು. 3 ಮಕ್ಕಳು, ಈ ಫಸ್ಟಿಗೆ 2 ಮಕ್ಕಳು. ಎತ್ಕೊ ಅಂತ ಇವ್ ನೋಡು, ಎಷ್ಟು ಪೊಸೆಸಿವ್ ಅಂತಾರೆ. ಎತ್ಕೊಳ್ಳೋಕ್ಕಾಗಲ್ಲ, ಬೇಬಿ ಇದ್ದಾಳಲ್ಲ. ನೋ. ಎತ್ಕೊಂಡ್ಬಿಡ್ಬೇಕೀಗ. ಬ್ರೀಸ್ ನೋಡು. ಇವಳಿಗೊಂಚೂರು ಭಯ ಅಲ್ವೇನೇಶಿ? ಭಯ ಅಲ್ಲವ? ಅಯ್ಯೋ, ಆಯ್ತು, ಇಳಿಸ್ತೀನಿ. ಇನ್ನೇನಿಲ್ಲ ಕೆಲಸ. ಕಣ್ಣಿನಿ ಬೇಜಾರಾಗಲ್ವಾ ನೀನು ಹೋಗ್ತಿದೀಯಲ್ಲ? ಬೇಜಾರಾಗುತ್ತೆ, ಏನು ಮಾಡೋದು, ಹೋಗ್ಲೇಬೇಕಲ್ವಾ? ಬಂದ್ಮೇಲೆ ಒಂದು 4 ದಿವಸ ಇದ್ದು ಹೋಗ್ಬೇಕು. ಅದೇನು 2 ದಿವಸ ಬರೋದು, ನಾಟಕ ಮಾಡೋದು, ಎದ್ಬಿಡೋದು. ಅವ ಇದು ನೋಡಲಿ ಏನ್ ಮಾಡ್ತಾನೆ, ಕಾರ್ ತಗೊಂಡು ಅಲ್ಲಾಡಿಸ್ತವನೆ. ಅಪ್ಪು, ಯಾವ್ದು ಕಾರು? ನಂದು. ಮಾತಾಡೋ. ಸ್ವಲ್ಪ ಕೆಲಸ ಇದೆ. ಏನೋ ಕೆಲಸ ಅಂದ್ರೆ ಆಕ್ಚುಲಿ ಕೆಲಸ ಇದಂದ್ರೆ ಇವು ಪಾಪು ಬರ್ಡೇ ತಾನೆ. ನನಗೂ ಕೆಲಸ ಬೇಡಪ್ಪ. ಕೊಡ್ಸಿರೋ ಸ್ಯಾರಿ ತಗೊಂಡೋಗಿ ಹೊಲಿ ಹಾಕ್ಬೇಕು. ಬೇಗ ಹೊಲ್ಸು, ನನಗೆ ಮುಂದೆ ಏನು 1 ವಾರಕ್ಕೆ ಮುಂಚೆನೇ ಹಾಕಿ ಕುತ್ಕೊಂಡ್ಯಾ? ಆಯ್ತು ಬವ್ವ. ಹೋಗ್ತೀಯಾ ಅಮ್ಮ? ಹೋಗ್ತೀಯಾ? ಹೋಗಲ್ಲ ಅಂತ ಹೇಳ್ತಾಳೆ. ಹೋಗಲ್ಲವ ನಾನು ಬಿಟ್ಟು. ಅಯ್ಯ 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 ಮಾ, ಕ್ಲೋಸ್ ಮಾಡಿ. ಸೌಂಡ್ ನೋಡು. ಕಿಯಾ ಹೋಗ್ತಾಳೆ ಅಂತ ಆಫ್ ಮಾಡು. ಏನಾದ್ರು ಹೇಳಿ ಸರ್, ಮಾತಾಡಕ ಏನಾದ್ರು. ಎಲ್ಲರೂ ಹುಷಾರಾಗಿರಿ. ಎಲ್ಲರೂ ನಿಮ್ಮ ಐಶು ಬೇಬಿ ಜೊತೆ ಬ್ಲಾಗ್ ಮಾಡಿ, ನಿಮ್ಮ ಶಾಲಿನಿ ಅಕ್ಕನ ಜೊತೆ ಬ್ಲಾಗ್ ಮಾಡಿ ಅಂತಾರೆ. ಹಿಂಗೆ 2 ದಿನ ಬಂದು ಹೊರಟೋಗ್ತೇವೆ. ನೆಕ್ಸ್ಟ್ ವಾರ ಬರ್ತೀಯಾ? ನಮ್ಮ ಊರಲ್ಲಿ ಬೂದೂರು ಉತ್ಸವ ಮಾಡ್ತಾರೆ. ಈ ಟೆಂಪಲ್ ಬರ್ಬೇಕಲ್ಲ, ಚಾಮುಂಡಿ ಬೆಟ್ಟಕ್ಕೆ ಬರಲೇಬೇಕು. ಮಗಳು ಬಾಯ್ ಮಾಡ್ತಾಳೆ ಗೊತ್ತಾ? ಬಾಯ್ ಮಾಡುವ. ಬಾಯ್ ಬಾಯ್ ಮಾಡು ಮಮ್ಮಿಗೆ. ಬಾಯ್ 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 ಶಾಲಿನಿ. ಬಾಯ್ ಮಾಡ. ಬಾಯ್ ಮಾಡ್ಬಿಡು ಮಮ್ಮಿಗೆ. ಜೀವ ಬಾಯ್ ಮಾಡ್ಬಿಡು. ಬಾಯ್ ಮಾಡು, ಹೋಗ್ತಿದ್ಯಲ್ಲ. ಬಾಯ್ ಬಾಯ್ ಬಾಯ್. ಕುತ್ಕೋ. ಮಾಡ್ಸವ ನೋಡ್ತೀನಿ. ಬಾಯ್ ಮಾಡು ಮಮ್ಮಿ, ಬಾಯ್ ಮಾಡು. ಬಾಯ್ ಐಶು. ವಾ ಅವಳಿಗೂ ಗೊತ್ತು ಯಾರು ಹೋಯ್ತವ್ರೆ. ಮಾಮಂಗ್ ಬಾಯ್ ಮಾಡು. ಬಾಯ್ ಐಶು. ಈಗ ನನ್ನ ತಗ ಬರ್ತೇವೆ. ಬಾವ ಐಶಿ, ಮಮ್ಮಿ ತಗ ಬಾವ. ಹೆಂಗ್ ಗೊತ್ತು? ನಾನು ರೆಡಿಯಾಗಿ ಮನೆ ತಗ ಏನಾದ್ರು ಬಿಟ್ಬಿಟ್ಟು ಈಚೆ ಹೋದ್ರೆ ಹೋಗುದೇ ಇಲ್ವ, ಎಲ್ಲೋ ಹೋಯ್ತಾವಳೆ ಅಂತ. ಬಾಯ್ ಮಾಡು ಮಾಮಂಗ್, ಬಾಯ್ ಮಾಡು. ಬಾಯ್ ಮಾಡು ಮಾಮಂಗೆ. ಬಾಯ್ ಮಾಡ್ಬಿಡ. ಹೇಳಿ ಬಂಗಾರಿ.
ಸುಂಕದ ಕತೆ ಅಂತ ಬಿಡ್ಸ್ಕೊಬಿಡೋಣ. ಹಾಂ ಸಾಕು ಅಲ್ವಾ ಬಿಡ್ಸ್ಕೊಡ್ಬೋದು. ಬಿಟ್ಕೊಟ್ಬಿಟ್ಟು ಬರ್ತೀಯ ಸುಂಕುತ್ಕೋಟೆವರೆಗೂ? ಸುಂಕುತ್ಕೋಟೆ ಬಸ್ ಸ್ಟಾಪು ಯಾರೂ ಇರೋದಿಲ್ಲ, ಬೆಸ್ಟು. ಪೊಲೀಸರು ಇದೆಯಲ್ಲ ತಾನೆ. ಒಂದು ಫೋಟೋ ತೆಗಿಯ ಸರ್. ಐ ಶೀಲಿ ಇಲ್ಲಿ ನೋಡಿ ಬೇಗ. ನೆನ ಬಂಗಾಳಿ. ಕ್ಯಾಬ್ ಬುಕ್ ಮಾಡಿ ಕಳ್ಸೋಣ ಅಂದ್ಕೊಂಡೆ ನಮ್ಮ ಶಿವ. ಬಟ್ ನಮ್ಮ ಉಲ್ಲ ಇರಬೇಕಾದ್ರೆ ನನ್ನ ಗಾಡಿ ಇರಬೇಕಾದ್ರೆ ಯಾಕೆ ಟೆನ್ಷನು? ಇಲ್ಲಿದೆ ಅಂಬಾರಿ. ಸೊ ಯಾ ಲಾಸ್ಟ್ ಹೊಟ್ಟೋಗ್ತಿದ್ದಾಳಲ್ಲ ನನ್ನ ಮಗಳು, ಮತ್ತೆ ಏನೋ ಚಾಲೆಂಜ್ ಮಾಡ್ಬೇಕಂತ ಹುಲ್ಲನ್ನು ಕರ್ಸ್ಕೊಂಡಿದ್ದೆ. ಕೆಮ್ಮು ಹೋಗ್ಬಿಟ್ಟಿದೆ. ಸರಿ ಶಾಲ್ ನೀವು ಕುತ್ಕೋ ಗಾಡೀಲಿ, ಹುಷಾರು. ಹ್ಞೂ ಸರಿ ಆಯ್ತು, ಬಾಯ್. ಬಾಯ್ ಐಶು ಬಂಗಳಿ. ಅಯ್ಯೋ ನನ್ನ ಜೀವ. ಐಶು ಕುತ್ಕೋ ಫಸ್ಟ್ ನೀನು. ಸಾಕು ಹೋಗು ಬೆಡ್ಗಿ. ನಿತಿ ಹಾಯ್ ಮಾಡು. ಹಾಯ್. ಪಾಪ ನಿತಿ ಅಕ್ಕ ಹೋಗ್ತಿದಾರೆ, ಬೇಜಾರಾಗುತ್ತೆ ಅಲ್ವಾ? ಬಂದಿಂಗ್ ಹೋಗ್ತಾಳಲ್ಲ. ನಾಳೆ ಇವತ್ತು ನೈಟ್ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ. ಇವತ್ತು ನೈಟ್ ಇಲ್ಲ, ನಾಳೆ ಬೆಳಗ್ಗೆ ಹೋಗ್ತಾನೆ. ಶಾಲಿನಿ ಅಕ್ಕ ಬರ್ತಿದ್ದಾರೆ ಅಂತ ಗೊತ್ತಿದ್ಮೇಲೆ ಇವನು ಬಂದ. ಎಲ್ಲ ಗೆಟ್ ಟುಗೆದರ್ ಮಾಡಿ ಎಂಜಾಯ್ ಮಾಡಿದ್ವಿ. ಈಗ ಅಕ್ಕ ಹೋಗ್ತಾವಳೆ, ನೆಕ್ಸ್ಟು ಇವನು ಹೋಗ್ತಾನೆ. ಗೈಸ್ ಇವಾಗೆಲ್ಲ ನಮ್ಮ ಅಕ್ಕ ಮತ್ತೆ ದೊಡ್ಡಕ್ಕ ಎಲ್ಲ ನೆಕ್ಸ್ಟ್ ಮಂತ್ ದಾವಣಗೆರೆಯಲ್ಲಿ ಬರ್ತಾರೆ. ಹಾ ತುಂಬಾ ಜನ ಕೇಳ್ತಾ ಇದ್ರು ದಾವಣಗೆರೆಗೆ ಬನ್ನಿ ಅಂತ. ಇವ್ರ ಅಕ್ಕನ ಮದುವೆ ಡೇಟ್ ಏನೋ ಮಾರ್ಚ್ 30. ಮಾರ್ಚ್ 30ಕ್ಕೆ ನಾನು ದಾವಣಗೆರೆಗೆ ಬರ್ತಾ ಇದ್ದೀನಿ. ಬನ್ನಿ ಎಲ್ಲ ಫ್ಯಾನ್ಸ್ ಮೀಟಪ್ ಮಾಡೋಣ. ಗೈಸ್ ಲೊಕೇಶನ್ ಇವಳು ಬರ್ತಿದ್ದಾಳೆ, ಐಶು ಬೇಬಿ, ನಾನು, ಅಮ್ಮ ಎಲ್ಲ. ಟೋಟಲ್ ಕಿಯಾ ಬ್ರೀಜಿಗೆ ನಾನು ಏನೋ ಬೇರೆ ಕಡೆ ಇದು ಮಾಡ್ತೀನಿ. ನನ್ನ ಫ್ರೆಂಡ್ ಜೋ ಇದ್ದಾಳಲ್ಲ, ಅವ್ರ ಮನೆಗೆ ಬರ್ತೀನಿ. ಗೈಸ್ ಫ್ಯಾಮಿಲಿ ಪೂರ್ತಿ ಬರ್ತಾ ಇದೀವಿ. ಎಲ್ಲಿ ಲೊಕೇಶನ್ ಅಂತ ಎಲ್ಲ ಹೇಳ್ತಾ ಇರ್ತೀವಿ, ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ಯಾ ಬಾಯ್ ಶಾಲಿನಿ. ಲಾಸ್ಟ್ ಟೈಮ್ ಕಣೆ ಬೇಬಿ, ಹೋಗೋಣ. ಇವ್ರ ಜೀವ ಅಲ್ಲಿ ಬಿಟ್ಟು ಹೋಗ್ತಿದ್ದಾಳ ಅಂತ ಅಳ್ತಿದ್ದಾಳ ಅನ್ಸುತ್ತೆ. ಮಧ್ಯದಲ್ಲಿ ಕೂರಿಸ್ತೀನಿ. ಐಶು ಹುಷಾರು ಕಣೋ ನನ್ನ ಮಗಳು. ಬೇಬಿ ಬಾಯ್, ಬೇಬಿ ಬಾಯ್ ಬಂಗಾರ. ಅಯ್ಯೋ ನನ್ನ ಜೀವ, ನಾನು ನಿಜ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ. ಐಶು ಅಯ್ಯೋ ನನ್ನ ಜೀವ. ಬಾಯ್ ಜೀವ, ಬಾಯ್ ಕಲಿಸಲ್ವಿ. ಹುಷಾರು. ಅಕ್ಕ ತಂಗಿಲ್ಲ. ಬಾಯ್ ಅಕ್ಕ. ಗೈಸ್ ಏನು ಗೊತ್ತಾ, ನಾನು ಒಂದು ವ್ಲಾಗಲ್ಲಿ ಹೇಳಿದೆ, ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗಲ್ಲಿ ಹೇಳಿದ್ದೆ, ನನಗೆ ಕನ್ನಡ ವ್ಲಾಗರ್ಸ್ ಯಾರು ಇಷ್ಟ ಅಲ್ಲ, ನಂಗೊಂಥರ ಫೇಕ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ಹಂಗೆ ಹಿಂಗೆ ಅಂತ ಹೇಳಿ. ಅಲ್ಲ ಗುರು, ನಾನು ಎಕ್ಸಾಂಪಲ್ ಕೂಡ ಕೊಡ್ತೀನಿ ಆಯಿತಾ. ಜಸ್ಟ್ ನಿಮ್ಮ ಹುಚ್ಚು ಅಭಿಮಾನದಿಂದ ಬಿಟ್ಟು ತಲೆನ ಯೂಸ್ ಮಾಡಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಎಕ್ಸಾಂಪಲಿಗೆ ನನ್ನನ್ನೇ ತೊಗೊಳ್ಳಿ. ನಾನು ಒಂದ್ಸಲ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡಿದೆ, ಓಕೆ. ನನ್ನ ಅಕ್ಕಂಗೆ ಒಂದ್ಸಲ ಪ್ರ್ಯಾಂಕ್ ಮಾಡಿದೆ, ಓಕೆ. ಪದೇ ನನ್ನ ಅಕ್ಕಂಗೆ ಪ್ರ್ಯಾಂಕ್ ಮಾಡಿದ್ರೆ ಅಫ್ಕೋರ್ಸ್ ಅವಳಿಗೆ ಗೊತ್ತಾಗುತ್ತೆ ಇದು ಪ್ರ್ಯಾಂಕ್ ಅಂತಾನೆ. ಸೊ ಆದ್ರೂ ನಮ್ಮ ಅಕ್ಕ ಹೇಗೆ ರಿಯಲ್ ಆಗಿ ಆ್ಯಕ್ಟ್ ಮಾಡ್ತಾಳೆ, ಚಾನ್ಸೇ ಇಲ್ಲ ಅಲ್ವಾ? 2 ಸಲ ಓಕೆ, 3 ಸಲ ಓಕೆ, 4 ಸಲ ನೀವು ನೋಡ್ಬೋದು. ಎಷ್ಟು ಗೊತ್ತಾ, ಮಿನಿಮಮ್ 5ರಿಂದ 6 ಸಲ ಪ್ರ್ಯಾಂಕ್ ಮಾಡಿದ್ರು ಅವ್ರ ಮನೆಗಳಲ್ಲಿ. ಫಸ್ಟು ಹೆಂಗೆ ರಿಯಾಕ್ಟ್ ಇರುತ್ತಲ್ಲ ಆದರೂ ಡಬಲ್ ರಿಯಾಕ್ಟ್ ಮಾಡ್ತಾರೆ. ಸೊ ನನಗದು ಫೇಕ್ ಅನಿಸುತ್ತೆ ನಿಜವಾಗ್ಲೂ. ನಿಮಗದು ಇದು ಹೇಗೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಆನೆಸ್ಟಾಗಿ ಇದೆ ಅನಿಸುತ್ತೆ. ಆಮೇಲೆ ಓಕೆ, ಒಂದ್ಸಲ ಗಿಫ್ಟ್ ಕೊಡಿಸಿದ್ರೆ ಓಕೆ ರಿಯಾಕ್ಟ್ ಮಾಡೋದು ಸರ್ಪ್ರೈಸಾಗಿ. 2 ಸಲ 3 ಸಲ ಓಕೆ, 10 ಸಲ ಏನಾದರೂ ಗಿಫ್ಟ್ ತಂದ್ರೂ ಹಾಗೆ ರಿಯಾಕ್ಟ್ ಮಾಡೋದು, ಅದು ಇದು ಯಾವುದೋ ರಿಯಲ್ ಅನಿಸುತ್ತೆ, ಅದು ನೀವೇ ಹೇಳಿ ಗೈಸ್. ನಂಗೆ ನಿಜವಾಗ್ಲೂ ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಹಿಂಗೆ ನಾನು ಹಿಂಗೆ ಇಷ್ಟ ಹೇಳೋದು. ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ಸುಳ್ಳು ಹೇಳಲ್ಲ. ನಾನು ಏನಪ್ಪ ಏನದು ಫೇಕ್ ಆಗಾಡಲ್ಲ. ನನಗೆ ಏನು ಅನಿಸುತ್ತೆ ಅದನ್ನೇ ಮಾಡೋದು, ನನಗೆ ಏನು ಅನಿಸುತ್ತೆ ಅದನ್ನೇ ಹೇಳೋದು. ನಾನು ಸ್ಟ್ರೈಟ್ ಫಾರ್ವರ್ಡ್, ನನಗೇನು ಅನಿಸುತ್ತೆ ಅದನ್ನೇ ಹೇಳ್ತೀನಿ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಇದಕ್ಕೂ ನೀವು ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ಐ ಡೋಂಟ್ ಕೇರ್, ನಾನು ಇರೋದೇ ಹೇಳ್ತೀನಿ ಅಷ್ಟೇ. ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಅದೇ ಥರ ಬಂದು ಕಮೆಂಟ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಮಾಡಿ. ನೀವು ಮಾಡೋ ಕಮೆಂಟ್ನ ನಾನು ಡಿಲೀಟ್ ಮಾಡಲ್ಲ ಅಂತ ಅದು ನಿಮಗೂ ಗೊತ್ತು, ನನಗೇನು ಬೇಜಾರಿಲ್ಲ. ಆ್ಯಂಡ್ ನಾನು ಅವ್ರಿಗೆ ಬಿಗ್ ಫ್ಯಾನ್, ಇವ್ರು ಬಿಗ್ ಫ್ಯಾನ್ ಅಂತ ನನ್ನ ವೀಡಿಯೋದಲ್ಲಿ ಬಂದು ಹಾಕೋದಲ್ಲ. ನಿಮ್ಮ ವೀಡಿಯೋ ಇರುತ್ತಲ್ಲ, ಸಾರಿ ನೀವು ಯಾರನ್ನ ಇಷ್ಟಪಡ್ತಿರ್ತೀರಲ್ಲ,
ನೀವು ಅವ್ರ ವಿಡಿಯೋಗೆ ಹೋಗ್ಬಿಟ್ಟು ನಾನು ನಿಮ್ಮ ಫ್ಯಾನು ಅಂತ ಹಾಕಿ ನನ್ನ ವಿಡಿಯೋಗೆ ಬಂದ್ಬಿಟ್ಟು ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಹಾಕ್ಬಿಡಿ, ಅದು ವೇಸ್ಟ್. ಅಯ್ಯೋ ನಿಮ್ಗೆ ಅರ್ಥ ಆಗಿದೆ ಚೆನ್ನಾಗಿ ಅಂತ. ಗೈಸ್ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮದು ಸ್ಕಿನ್ ಕೇರ್ ವಿಡಿಯೋ ಮಾಡಿ ಮತ್ತು ನೀವು ವೆಯ್ಟ್ ಗೇನ್ ಹೇಗಾದ್ರಿ ಅಂತ ಎಲ್ಲ. ಐ ಪ್ರಾಮಿಸ್ ನನ್ನ ವೆಯ್ಟ್ ಗೇನ್ ಏನು ಗೊತ್ತಾ, ನಾನು ವರ್ಕೌಟ್ ಬಿಟ್ಬಿಟ್ರೆ ಉಣ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಫಸ್ಟು ನನ್ನ ಮುಖದಲ್ಲಿ ಬರೋದೆ ನೋಡಿ ಡಬಲ್ ಚಿನ್ ಮತ್ತು ಹೊಟ್ಟೆ. ಸೊ ಆಟೋಮೆಟಿಕಲಿ ದಪ್ಪ ಆಯ್ತೀನಿ. ಸಿಕ್ಕಿದ್ದೆಲ್ಲ ಚೆನ್ನಾಗಿ ತಿನ್ನಿ, ತಲೆ ಕೆಡ್ಸ್ಕೊಂಬೇಡಿ, ದಪ್ಪ ಹಾಕ್ತೀರಾ. ಆ್ಯಂಡ್ ನನ್ನ ಸ್ಕಿನ್ ಕೇರ್ ಬ್ಲಾಗ್ನ ಆದಷ್ಟು ಬೇಗ ಮಾಡ್ತೀನಿ. ನಿಮಗೆಲ್ಲ ಗೊತ್ತು, ನಿಮಗೋಸ್ಕರ ನಾನು ಬ್ಲಾಗ್ ಮಾಡೋದು ಆ್ಯಂಡ್ ನಾನು ಅರ್ನ್ ಮಾಡೋಕ್ಕೋಸ್ಕರನೇ ಅಂತಲೇ. ಸೊ ನೀವು ನೋಡ್ತೀರಾ ನನ್ನ ಬ್ಲಾಗ್ನ ಟೈಮ್ ಕೊಟ್ಟು ಅಂತಂದರೆ ನಿಮಗೂ ಯೂಸ್ ಆಗುವಂಥದ್ದು ನಾನು ಏನಾದರೂ ಮಾಡಬೇಕಲ್ವ. ಸೊ ಹಾಗಾಗಿ ಮಾಡ್ತೀನಿ, ಸ್ಕಿನ್ ಕೇರ್ ಆದಷ್ಟು ಬೇಗ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ ಬ್ಲಾಗ್ನ. ಸೊ ಲವ್ ಯು.